ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026ರ ಜೂನ್ ತಿಂಗಳ 4ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಇರುವಂತಹ ದಿನ. ಈ ಚತುರ್ಥಿ ಈ ದಿನ ರಾತ್ರಿ 7:59 ಇರಲಿದೆ. ನಂತರ ಪಂಚಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:47 ಇರಲಿದೆ. ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 10:30 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ಬೆಳಿಗ್ಗೆ 9:01 ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:58 ಅಪರಾಹ್ನ 3:34 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:10 ಬೆಳಿಗ್ಗೆ 10:46 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 5:57 ಬೆಳಿಗ್ಗೆ 7:34 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಬೆಳಿಗ್ಗೆ 10:56 ಹಾಗೆ ಅಪರಾಹ್ನ 3:33 ಅಪರಾಹ್ನ 4:29 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:46 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 8:33 ರಾತ್ರಿ 10:20 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12:25 ಮಧ್ಯಾಹ್ನ 2:01 ಚಗೋದಯದ ಲಾಭದ ಸಮಯ. ಹಾಗಾಗಿ ವರ್ತಕರು, ವ್ಯಾಪಾರಿಗಳು, ದಳ್ಳಾಳಿಗಳು ಹಾಗೆ ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನ ಮಾಡುವಂಥವರು ಈ ಚಗೋದಯದ ಸಮಯವನ್ನು ನೀವು ಬಳಸ್ಕೊಳ್ಬೋದು. ಇದರಲ್ಲಿ ನಿಮ್ಮ ಒಂದು ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದಾಗಲಿ ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣವನ್ನು ಮಾಡುವಂಥದ್ದನ್ನಾಗಲಿ ಚಗೋದಯದ ಲಾಭದ ಸಮಯದಲ್ಲಿ ಮಾಡಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಉತ್ತಮ ರೀತಿಯಲ್ಲಿ ಪ್ರಗತಿಯನ್ನು ಹೊಂದುತ್ತೆ. ಇದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಈ ದಿನ ಸಂಜೆ 6:42. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಶುಭವನ್ನು ತರುವಂಥವನು. ಹಾಗಾಗಿ ನಮಗೆ ನ್ಯಾಯಕ್ಕೆ, ದೈವಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಗುರು ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಧರ್ಮದಿಂದ ನ್ಯಾಯಯುತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂಥವ್ರಿಗೆ ತುಂಬ ಗೌರವ ಇರುತ್ತೆ. ಅವರಿಗೆ ಭಾಗ್ಯೋದಯ ಆಗುವಂಥದ್ದು ಕೂಡ ಇದೆ. ಅಂದರೆ ಅಧಿಕವಾದಂಥ ಲಾಭ ಈ ದಿನ ಪ್ರಾಪ್ತಿಯಾಗುತ್ತೆ. ಇನ್ನು ಧನ ಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೆ
ಸಂಪತ್ತಿನ ಪ್ರಾಪ್ತಿಗೂ ಕೂಡ ಗುರು ಕಾರಕನಾಗಿರೋದ್ರಿಂದ ಈ ದಿನದ ವ್ಯಾಪಾರ ವ್ಯವಹಾರಗಳಲ್ಲಿ ಹಾಗೆ ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳಲ್ಲೂ ಕೂಡ ನಿಮಗೆ ಸಮಾಧಾನಕರವಾದಂಥ ಫಲಿತಾಂಶಗಳು ಬರುತ್ತೆ. ಹಾಗಾಗಿ ಈ ದಿನ ಇರುವಂಥ ಗುರುಹೋರವನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 25 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 33 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 23 ನಿಮಿಷದಿಂದ 2 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 49 ನಿಮಿಷದಿಂದ ರಾತ್ರಿ 9 ಗಂಟೆ 41 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಮಾತ್ರ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಏಕೆಂದರೆ ಕೆಲಸ ಕಾರ್ಯಗಳು ಶನಿ ಹೋರದಲ್ಲಿ ಆರಂಭ ಆದರೆ ಅದು ತುಂಬ ತಡ ಆಗುತ್ತೆ, ಕೆಲಸಗಳು ಮುಂದುವರಿಯಲ್ಲ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ಈ ದಿನ ಶನಿ ಹೋರದಲ್ಲಿ ನೀವು ಯಾವುದೇ ರೀತಿಯ ಪ್ರಮುಖವಾದಂಥ ವ್ಯವಹಾರಗಳನ್ನು ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 23 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 57 ನಿಮಿಷದಿಂದ ರಾತ್ರಿ 8 ಗಂಟೆ 49 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 59 ನಿಮಿಷದಿಂದ ರಾತ್ರಿ 2 ಗಂಟೆ 51 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು ಈ ದಿನ ಹಣಕಾಸಿನ ವ್ಯವಹಾರಗಳನ್ನಾಗಲಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನಾಗಲಿ ಬುಧ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಯಾವುದೇ ರೀತಿಯ ಅಡ್ವಾನ್ಸ್ ಮಾಡುವಂಥದ್ದು, ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ವಿಚಾರ ಇದು ಕೂಡ ಈ ದಿನ ಇರುವಂಥ ಬುಧ ಹೋರದಲ್ಲಿ ಬೇಡ. ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಬಂದರೆ ಅದನ್ನು ಕೂಡ ಬುಧ ಹೋರದಲ್ಲಿ ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಹಾಗಾಗಿ ನಿಮ್ಮ ಆರ್ಬಿಟ್ರೇಷನ್ಗೆ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲೂ ಕೂಡ ಬುಧ ಹೋರ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 58 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 6 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 56 ನಿಮಿಷದಿಂದ ರಾತ್ರಿ 7 ಗಂಟೆ 5 ನಿಮಿಷದವರೆಗೆ, ಹಾಗೆ ಮಧ್ಯರಾತ್ರಿ 12 ಗಂಟೆ 16 ನಿಮಿಷದಿಂದ ಮಧ್ಯರಾತ್ರಿ 1 ಗಂಟೆ 7 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಸ್ವಲ್ಪ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ, ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕಾಗಲಿ ರವಿ ಹೋರವನ್ನು ನೀವು ಬಳಸ್ಕೊಳ್ಬೋದು. ಇನ್ನು ಈ ದಿನ ನಿಮ್ಮ ಗಣ್ಯರನ್ನು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಹಾಗೆ ಸರ್ಕಾರದ ಇಲಾಖೆಗಳಲ್ಲಿ ಕೆಲಸಗಳು ಬಾಕಿ ಇದ್ದು ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರಗಳೇನಾದರೂ ಇದ್ದರೆ ಅದನ್ನು ಕೂಡ ಈ ದಿನ ಇರುವಂಥ ರವಿ ಹೋರದಲ್ಲೇ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಹಣದ ವಿಚಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ನಿಮ್ಮ ವ್ಯಾಪಾರದ ವಿಸ್ತರಣೆಯ ವಿಚಾರ ಇದೆಲ್ಲವನ್ನು ಕೂಡ ರವಿ ಹೋರದಲ್ಲೇ ಮಾಡಿ ನಿಮಗೆ ಉತ್ತರೋತ್ತರವಾದಂಥ ಅಭಿವೃದ್ಧಿ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 50 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 40 ನಿಮಿಷದಿಂದ ಸಂಜೆ 4 ಗಂಟೆ 48 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 32 ನಿಮಿಷದಿಂದ ರಾತ್ರಿ 11 ಗಂಟೆ 24 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ತುಂಬ ಫೇವರಬಲ್ ಆಗೇ ಇದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರದಲ್ಲಿ ಆರಂಭ ಮಾಡ್ಬೋದು. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಶುಕ್ರ ಹೋರದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಕ್ಲೈಂಟ್ಸನ್ನು ಮೀಟ್ ಮಾಡುವಂಥ ವಿಚಾರ ಇದ್ದರೆ ಅದನ್ನು ಕೂಡ ಶುಕ್ರ ಹೋರದಲ್ಲೇ ಮಾಡಿ. ಇನ್ನು ನಿಮಗೆ ಹಣ ಬರಬಂಥ ಯಾವುದೇ ರೀತಿಯ ಬಾಬ್ತುಗಳಿರಲಿ, ಅಂದರೆ ಹಣ ಬರಬೇಕು ಅಂಥ ವಿಶೇಷವಾದಂಥ ಕೆಲಸ ಕಾರ್ಯಗಳನ್ನು ಶುಕ್ರ ಹೋರದಲ್ಲೇ ಮಾಡಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 50 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 58 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 48 ನಿಮಿಷದಿಂದ ಸಂಜೆ 5 ಗಂಟೆ 56 ನಿಮಿಷದವರೆಗೆ,
ಹಾಗೆ ರಾತ್ರಿ 11 ಗಂಟೆ 24 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಶುಕ್ರಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಶುಭ ಮುಹೂರ್ತದಲ್ಲೇ ಆರಂಭ ಮಾಡಿ. ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತ ಆಗಿದೆ ಇದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಇದನ್ನೆಲ್ಲ ನೀವು ಪಂಚಾಂಗದ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳನ್ನು ತಿಳ್ಕೊಳ್ಳೋದ್ರಿಂದ ನಿಮಗೆ ಶುಭವಾದಂತಹ ಸಮಯ ಯಾವುದಿದೆ, ಆ ದಿನದಲ್ಲಿ ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಪಂಚಾಂಗವನ್ನು ನೀವು ಪ್ರತಿನಿತ್ಯ ನೋಡಬೇಕು. ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ನೀವು ಅದನ್ನು ಅನುಸರಣೆ ಮಾಡಿದ್ರೆ ಸಾಕು, ನಿಮಗೆ ಈ ಶುಭವಾದಂಥ ಮುಹೂರ್ತದಲ್ಲಿ ಶುಭ ಕೆಲಸಗಳು ಆರಂಭ ಆಗುತ್ತೆ. ಅದು ನಿಮಗೆ ಉತ್ತರೋತ್ತರವಾದಂಥ ಅಭಿವೃದ್ಧಿಯನ್ನು ತಂದುಕೊಡುತ್ತೆ. ಹಾಗಾಗಿ ಈ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳು ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳನ್ನು ಕೂಡ ಕೊಡ್ತಾ ಇರುತ್ತೆ. ಅದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇದು ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ಇರುವಂತಹ ದಿನ, 4ನೇ ದಿನ. ಹಾಗಾಗಿ ಈ ದಿನ ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆ ಮಾಡುವಂತಹ ದಿನ ಬಹಳ ವಿಶೇಷ. ಏಕೆಂದರೆ ಈ ದಿನ ಸಂಕಷ್ಟಹರ ಚತುರ್ಥಿ ಇರುತ್ತೆ. ಚಂದ್ರೋದಯ ಆಗುವಂಥದ್ದು ರಾತ್ರಿ 10 ಗಂಟೆ 9 ನಿಮಿಷಕ್ಕೆ ಆಗುವಂಥದ್ದು. ಹಾಗಾಗಿ ಈ ದಿನ ಸಂಕಷ್ಟಹರ ಚತುರ್ಥಿಯನ್ನ ಈ ಸಂಜೆಯ ಸಮಯದಲ್ಲಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಇದು ಬಹಳ ವಿಶೇಷವಾಗಿ ಬಂದಿರೋದ್ರಿಂದ ಇದನ್ನು ಅತ್ಯಂತ ಶ್ರೇಷ್ಠವಾದಂತಹ ಸಂಕಷ್ಟಿಯ ಪೂಜೆ ಅಂತ ಹೇಳೇನೆ ಕರೆಯುವಂಥದ್ದು ಇದೆ. ಇಲ್ಲಿ ಗಣೇಶನ ಅನುಗ್ರಹಕ್ಕಾಗಿ ಮಾಡುವಂತಹ ಸಂಕಷ್ಟ ಚತುರ್ಥಿ ಅತ್ಯಂತ ಸರಳವಾಗಿರುವಂಥದ್ದು. ಆದರೆ ಈ ಒಂದು ಪೂಜಾ ಕೈಂಕರ್ಯದಲ್ಲಿ ನೀವು ಪಾಲ್ಗೊಳ್ಳೋದ್ರಿಂದ ಅತ್ಯುತ್ತಮವಾದಂತಹ ಫಲಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಹಾಗಾಗಿ ಈ ದಿನ ಸರಳವಾದ ಪೂಜಾ ವಿಧಾನದಿಂದ ಗಣಪತಿಯನ್ನು ನೀವು ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಈ ದಿನ ಬೆಳಗ್ಗೆ ಬೇಗ ಎದ್ದು ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ಗಣಪತಿಯ ಮುಂದೆ ಕೈ ಮುಗಿದು ದಿನಪೂರ್ತಿ ಉಪವಾಸ ಇರುವಂಥ ಒಂದು ಸಂಕಲ್ಪವನ್ನು ಮಾಡಿ. ಹಾಗೆ ಈ ದಿನ ಗಣಪತಿಯ ಮೂರ್ತಿಗೋ ಗಣಪತಿಯ ಫೋಟೋಗೋ ಶ್ರೀಗಂಧ ಮತ್ತು ಕುಂಕುಮದ ತಿಲಕವನ್ನು ಇಟ್ಟು ಗಣಪತಿಗೆ ಅತ್ಯಂತ ಪ್ರಿಯವಾಗಿರುವಂಥ ಗರಿಕೆಯನ್ನು ಸಮರ್ಪಣೆ ಮಾಡಬೇಕು. ಅದರಲ್ಲೂ 21 ಗರಿಕೆಗಳನ್ನು ನೀವು ಸಮರ್ಪಣೆ ಮಾಡೋದ್ರಿಂದ ಈ ದಿನ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಜೊತೆಗೆ ಈ ದಿನ ಕೆಂಪು ಹೂಗಳಿಂದ ಗಣಪತಿಯನ್ನು ಪೂಜೆ ಮಾಡಬೇಕು ಅನ್ನುವಂಥದ್ದಿದೆ. ಇನ್ನು ಕಡುಬು ಅಥವಾ ಮೋದಕ ಗಣಪತಿಯ ನೈವೇದ್ಯಕ್ಕೆ ಬೇಕೇ ಬೇಕು. ಇದನ್ನು ನೀವು ಮಾಡಿ ಅರ್ಪಣೆ ಮಾಡೋದ್ರಿಂದ ಅಥವಾ ನೈವೇದ್ಯ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಜೊತೆಗೆ ಈ ಬೆಳಗಿನ ಪೂಜೆಯಲ್ಲಿ ನೀವು ದೀಪವನ್ನು ಹಚ್ಚಿ ಗಣಪತಿಗೆ ಆರತಿಯನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಮತ್ತು ಉಪವಾಸ ಇರುವಂಥವರು ನಿರ್ಜಲ ಉಪವಾಸ ಇರಿ. ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಹಣ್ಣು ಹಂಪಲುಗಳನ್ನು ಸೇವನೆ ಮಾಡ್ಬೋದು. ಕೇವಲ ಸಾತ್ವಿಕ ಆಹಾರ ಮಾತ್ರ ಸೇವನೆ ಮಾಡಬೇಕು ಅನ್ನುವಂಥದ್ದು. ಇನ್ನು ಯಾರಿಗೆ ಉಪವಾಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಅಲ್ಲಿ ಗರ್ಭಿಣಿಯರು ಇರ್ತಾರೆ, ವಯಸ್ಸಾದಂಥ ಹಿರಿಯರಿರ್ತಾರೆ, ಮಕ್ಕಳಿರ್ತಾರೆ, ಅನಾರೋಗ್ಯ ಪೀಡಿತರಿರ್ತಾರೆ. ಇಂಥವ್ರಿಗೆ ಉಪವಾಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಂಥವರು ಲಘು ಆಹಾರವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿರುವಂಥ ವಿಚಾರ. ಇನ್ನು ರಾತ್ರಿ ಚಂದ್ರ ದರ್ಶನವನ್ನು ಮಾಡಿದ ಮೇಲೇ ಉಪವಾಸವನ್ನು ಕೈ ಬಿಡಬೇಕು. ಹಾಗಾಗಿ ಈ ದಿನ ರಾತ್ರಿ ಚಂದ್ರ ದರ್ಶನ ಆಗುವಂಥದ್ದು 10 ಗಂಟೆ 9 ನಿಮಿಷಕ್ಕೆ. ಹಾಗಾಗಿ ಚಂದ್ರೋದಯದ ನಂತರ ಚಂದ್ರನಿಗೂ ಕೂಡ ಅರ್ಘ್ಯವನ್ನು ಕೊಡಿ, ಚಂದ್ರನಿಗೆ ನಮಸ್ಕಾರ ಮಾಡಿಕೊಳ್ಳಿ. ಹಾಗೆ ವ್ರತ ಮುಕ್ತಾಯದ ಸಂದರ್ಭದಲ್ಲಿ ಚಂದ್ರ ದರ್ಶನದ ನಂತರ ಗಣಪತಿಗೆ ಪುನಃ ಪೂಜೆಯನ್ನು ಮಾಡಬೇಕು, ಮರುಪೂಜೆಯನ್ನು ಮಾಡಬೇಕು, ನಂತರ ಪ್ರಸಾದಾದಿಗಳನ್ನು ಸೇವನೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ಪೂಜಾ ಸಮಯದಲ್ಲಿ ಈ ದಿನ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡ್ತಾ ಇರೋದ್ರಿಂದ ಕಷ್ಟಗಳು ನಿವಾರಣೆ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಗಣಪತಿಯನ್ನು ಆರಾಧನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕನಿಷ್ಠ 21 ಅಥವಾ 108 ಬಾರಿ ನೀವು ಗಣೇಶ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕು. ಅದು ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಅನ್ನುವಂಥ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳೋದನ್ನ ಮರಿಬೇಡಿ. ಇನ್ನು ಈ ಒಂದು ಸಂದರ್ಭದಲ್ಲೇ ಗಣಪತಿಯ ಮೂಲ ಮಂತ್ರವನ್ನು ಹೇಳುವಂಥದ್ದು, ಅದನ್ನು ಸಂಕಷ್ಟನಾಶನ ಸ್ತೋತ್ರ ಅಂತಲೇ ಕರೆಯುವಂಥದ್ದು. ಪ್ರಣಮ್ಯ ಶಿರಸಾ ದೇವಂ ಗೌರಿಪುತ್ರಂ ವಿನಾಯಕಂ
ಭಕ್ತಾವಾಸಂ ಸ್ಮರೆ ನಿತ್ಯಂ ಆಯು ಕಾಮಾರ್ಥ ಸಿದ್ಧಿಯೇ ಅನ್ನುವಂಥ ಒಂದು ಸಂಕಷ್ಟ ನಾಶನ ಸ್ತೋತ್ರವನ್ನ ಹೇಳ್ಕೊಳ್ಬೇಕು. ಇದು ಪೂರ್ತಿ ಶ್ಲೋಕ. ಇದನ್ನ ನೀವು ಸಿದ್ಧಿಸ್ಕೊಂಡು ಪಠಣವನ್ನ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ವರ್ಷ ಈ ಮಂತ್ರವನ್ನ ನೀವು ನೋಡಿಕೊಂಡೇ ಹೇಳಿದ್ರೂ ಪರವಾಗಿಲ್ಲ, ಆದರೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ಸಂಕಷ್ಟ ನಾಶನ ಸ್ತೋತ್ರ ಏನಿದೆ, ಇದರಲ್ಲಿ 12 ಬೇರೆ ಬೇರೆ ಹೆಸರುಗಳು ಗಣಪತಿಗೆ ಇರುವಂಥದ್ದು. ಹಾಗಾಗಿ 12 ವಿಭಿನ್ನವಾದ ಹೆಸರುಗಳಿಂದ ಗಣಪತಿಯನ್ನು ಸ್ಮರಣೆ ಮಾಡ್ಕೊಳ್ತೇವೆ, ಗಣಪತಿ ಆರಾಧನೆಯನ್ನು ಮಾಡ್ತೇವೆ. ಇದು ಭಕ್ತರ ವಿಘ್ನಗಳನ್ನು ನಿವಾರಣೆ ಮಾಡಲಿಕ್ಕೆ ಅತ್ಯಂತ ಸೂಕ್ತವಾಗಿರುವಂಥ ಒಂದು ವೇದಿಕೆ ಇದು. ಹಾಗಾಗಿ ಈ ಪವಿತ್ರ ಸ್ತೋತ್ರವನ್ನು ಈ ದಿನ ಮಧ್ಯಾಹ್ನ ಮತ್ತು ಸಂಜೆ ಪಠಣ ಮಾಡಿ ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಸಾಧ್ಯವಾಗುತ್ತೆ. ಗಣಪತಿಯಿಂದ ನೀವು ಕೈ ಹಿಡಿದು ಅಥವಾ ಪ್ರಾರಂಭ ಮಾಡಿ ಈಗಾಗಲೇ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳಿಗೂ ಕೂಡ ಉತ್ತಮವಾದಂಥ ಚಾಲನೆ ಸಿಕ್ಕತ್ತೆ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಇನ್ನು ಬಂಧುಗಳೇ, ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಎಲ್ಲ ಕಡೆ ಈಗ ಗುರುಬಲ ಬಂತು. ಕರ್ಕಾಟಕ ರಾಶಿಗೆ ಗುರುವಿನ ಪ್ರವೇಶ ಆಯಿತು. ಗುರು ಉಚ್ಚ ರಾಶಿಗೆ ಬಂದಿದ್ದಾನೆ. ಹಾಗಾಗಿ ನಿಮ್ಮ ರಾಶಿಯವರಿಗೆ ರಾಜಯೋಗ ಇದೆ. ನಿಮಗೆ ಹಣದ ಸುರಿಮಳೆ ಆಗ್ತಾ ಇದೆ. ನಿಮ್ಮ ಜೀವನ ಬದಲಾವಣೆ ಆಗುತ್ತೆ. ಇತ್ಯಾದಿ ಇತ್ಯಾದಿ ವಿಚಾರಗಳನ್ನ ಈ ಗುರುವಿನ ರಾಶಿ ಬದಲಾವಣೆಯಿಂದ ಆಗ್ತಾ ಇರುವಂಥ ಪ್ರಭಾವಗಳು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಈ ಭವಿಷ್ಯದ ದೃಷ್ಟಿಯಲ್ಲಿ ನೋಡುವಂಥ ವಿಚಾರ ಆದರೆ, ಇಲ್ಲಿ ಕರ್ಕಾಟಕ ರಾಶಿಗೆ ಗುರು ಬಂದಾಗ ಜೀವನದಲ್ಲಿ ಏನೂ ಆಮೂಲಾಗ್ರವಾದಂತಹ ಬದಲಾವಣೆಗಳಾಗಲ್ಲ. ಆದರೆ ನಡೆಯದೇ ಇರ್ತಕ್ಕಂತಹ ಕೆಲವೊಂದು ಶುಭ ಕಾರ್ಯಗಳು ಮನೆಯಲ್ಲಿ ಜರುಗಬಹುದು. ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳು ಪೂರ್ಣ ಆಗ್ಬೋದು. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಪದೋನ್ನತಿ ಆಗ್ಬೋದು, ಬಡ್ತಿ ಸಿಗ್ಬೋದು. ಇನ್ನು ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ ಉದ್ಯೋಗ ದೊರೆಯುವಂಥ ಲಕ್ಷಣಗಳು ಕಾಣಿಸ್ಬೋದು. ಹಾಗೆ ಬಹಳ ವಿಶೇಷವಾಗಿ ಒಬ್ಬರಿಗೆ ವಿವಾಹ ಆಗ್ಬೋದು, ಒಬ್ಬರಿಗೆ ಮಕ್ಕಳಾಗ್ಬೋದು. ಇನ್ನು ಕೆಲವರಿಗೆ ಜೀವನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಏನೋ ಒಂದು ತಿರುವನ್ನು ಪಡ್ಕೊಳ್ಳುವಂಥ ಒಂದು ಸಂದರ್ಭ ಒದಗಿ ಬರ್ಬೋದು. ಇದೆಲ್ಲ ಗುರುವಿನ ಪ್ರಭಾವದಿಂದ ಬರುವಂಥದ್ದು ನಿಜ. ಆದರೂ ಕೂಡ ನಾವು ಈ ಗುರುಬಲ ಒಂದರಿಂದಲೇ ವ್ಯಕ್ತಿಯ ಉನ್ನತಿಯನ್ನಾಗಲಿ ಅಥವಾ ಶುಭ ಕಾರ್ಯಗಳಲ್ಲಿ ಅವರ ಇನ್ವಾಲ್ವ್ಮೆಂಟ್ನಾಗಲಿ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಬದಲಾಗಿ ನಾವು ಆ ಗುರುಬಲದ ಜೊತೆಯಲ್ಲಿ ಆ ವ್ಯಕ್ತಿಯ ಲಗ್ನವನ್ನು ಆ ಕುಂಡಲಿಯಲ್ಲಿ ನೋಡಬೇಕಾಗತ್ತೆ. ಗ್ರಹಗಳ ಸ್ಥಾನ ಮತ್ತು ಅವುಗಳು ಇರುವಂಥ ಡಿಗ್ರಿಗಳು ಯಾವ್ಯಾವುದು ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಏಕೆಂದರೆ ಪ್ರತಿಯೊಂದು ಗ್ರಹವೂ ಇರುವಂಥ ಒಂದು ರಾಶಿ ಅಥವಾ ಸ್ಥಾನ ಏನಿದೆ ಅದು ಬಹಳ ಮುಖ್ಯ. ಇನ್ನು ಭಾವಸ್ಥಾನಗಳನ್ನು ಗಮನಿಸಬೇಕು. ಮತ್ತು ಆ ವ್ಯಕ್ತಿಗೆ ಇರುವಂಥ ಯೋಗಗಳು ಯಾವ ರೀತಿಯಲ್ಲಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ಈಗ ನಡೀತಾ ಇರುವಂತಹ ದಶೆ ಯಾವುದು, ಅಂತರ್ದಶೆ ಯಾವುದು ಅಥವಾ ಭುಕ್ತಿ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಂಡೇನೆ ನಾವು ಆ ವ್ಯಕ್ತಿಯ ಜಾತಕವನ್ನು ನಿರ್ಧರಿಸಬೇಕಾಗತ್ತೆ. ಜೊತೆಗೆ ಗ್ರಹ ಬಲವನ್ನು ನೋಡುವಂಥದ್ದು, ಇನ್ನು ಡಿವಿಷನಲ್ ಚಾರ್ಟ್ಸ್ ಅನ್ನುವಂಥದ್ದಿದೆ, ವಿಭಾಗೀಯ ಚಕ್ರಗಳು, ಇದನ್ನು ಕೂಡ ಬಹಳ ಮುಖ್ಯವಾಗಿ ನೋಡಬೇಕು. ಇನ್ನು ವ್ಯಕ್ತಿಯ ಹಿನ್ನೆಲೆ ಏನಿದೆ, ಆತ ಮಾಡ್ತಾ ಇರುವಂಥ ಕೆಲಸ ಏನು, ಉದ್ಯೋಗ ಏನು, ಅವನ ಕರ್ಮ ಏನು, ಅದರ ಬಗ್ಗೆ ಕೂಡ ನಾವು ನೋಡಿ ಈ ಗುರುಬಲವನ್ನು ಕೂಡ ಅದರ ಜೊತೆಯಲ್ಲಿ ತಾಳೆ ಹಾಕಿ ಆ ವ್ಯಕ್ತಿಯ ಉತ್ತರೋತ್ತರ ಅಭಿವೃದ್ಧಿಯ ಬಗ್ಗೆ ಸಾಕಷ್ಟು ವಿವರಗಳನ್ನು ತಿಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಗುರು ಉಚ್ಚ ರಾಶಿಯಲ್ಲಿರಲಿ, ಅಂಥ ಸಂದರ್ಭದಲ್ಲಿ ಅವರಿಗೆ ಜ್ಞಾನೋದಯ ಉಂಟಾಗುತ್ತೆ. ಕುಟುಂಬದ ಮೌಲ್ಯಗಳೇನು ಅನ್ನುವಂಥದ್ದು ತಿಳಿಯುತ್ತೆ. ಜೊತೆಗೆ ಆಧ್ಯಾತ್ಮಿಕತೆ, ಇನ್ನು ಭಾವನಾತ್ಮಕವಾದಂಥ ಸಂವೇದನೆಗಳೇನಿದೆ ಅದು ಗರಿಗೆದರುವಂಥ ಸಾಧ್ಯತೆಗಳಿರುತ್ತೆ. ಇಂಥ ಒಂದು ಅನುಕೂಲಕರವಾದಂಥ ಪರಿಸ್ಥಿತಿ ಬಂದಾಗ ಆ ಪರಿಸ್ಥಿತಿಯನ್ನು ನಾವು ಹೇಗೆ ಬಳಸ್ಕೊಳ್ತೀವಿ, ಯಾವ ರೀತಿಯಲ್ಲಿ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ತೀವಿ, ಅದರ ಮೇಲೆ ನಮ್ಮ ಮುಂದಿನ ಸಕ್ಸಸ್ ನಿಂತಿರುವಂಥದ್ದು. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಈಗ ಜ್ಯೋತಿಷ್ಯರು ಹೇಳ್ತಾ ಇರುವಂಥ ಮಾತುಗಳು ವ್ಯತಿರಿಕ್ತವಾಗಿ ಇರುತ್ತೆ. ಎಲ್ಲರಿಗೂ ಶ್ರೀಮಂತಿಕೆ ಬರುತ್ತೆ, ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಸಂಪಾದನೆ ಆಗುತ್ತೆ, ಗುರುಬಲ ಬಂತು, ರಾಜಯೋಗ ಬಂತು ಇತ್ಯಾದಿ ವಿಚಾರಗಳೇನಿದೆ ಅದು ಸುಮ್ಮನೆ ಕೂತ್ರೆ ಬರಲ್ಲ. ಅದಕ್ಕಾಗಿ ನೀವು ಪ್ರಯತ್ನವನ್ನು ಮಾಡ್ತಾ ಇರಬೇಕಾಗತ್ತೆ. ಹಾಗಾಗಿ ಕೆಲವರು ಯಾರೋ ಹೇಳಿದ್ರು, ನಾವು ಈ ಮಂತ್ರಗಳನ್ನು ಪಠಣ ಮಾಡ್ಕೊಳ್ಳಿ ಒಳ್ಳೆಯದಾಗತ್ತೆ ಅಂತ ಹೇಳುವಂಥ ಸಂದರ್ಭದಲ್ಲಿ ನನಗೆ ಈಗ ಸ್ವಲ್ಪ ಹಣ ಬೇಕು, ಯಾವ ದೇವರು ಕೊಡ್ತಾನೆ ಅನ್ನುವಂಥದ್ದು. ದೇವರು ಬಂದು ನೇರವಾಗಿ ನಿಮ್ಮ ಪರ್ಸಿನೊಳಗೆ ಹಣವನ್ನು ಇಡಲ್ಲ.
ಬದಲಾಗಿ ಹಣ ಸಂಪಾದನೆ ಮಾಡುವಂಥ ಒಂದು ದಾರಿ ಆ ದಿನ ನಿಮಗೆ ಗೊತ್ತಾಗುತ್ತೆ. ಯಾವುದೋ ಮೂಲದಿಂದ ಹಣ ಬರುತ್ತೆ, ನಿಮಗೆ ಬರಬೇಕಾದಂಥ ಹಣ ಬರ್ಬೋದು. ವ್ಯಾಪಾರ ವ್ಯವಹಾರಗಳನ್ನು ನೀವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದರೆ ಅದರಿಂದ ಲಾಭ ಬರ್ಬೋದು. ಹಾಗೆ ಗುರು ಹಿರಿಯರಿಗೆ ಗೌರವ ಕೊಟ್ಟಿದ್ದರೆ ಅಥವಾ ಅವರನ್ನು ವ್ಯವಸ್ಥಿತವಾಗಿ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರನ್ನು ನೀವು ನೋಡಿಕೊಂಡಿದ್ರೆ ಅವರ ಆಶೀರ್ವಾದದಿಂದ ನಿಮಗೆ ಧನಬಲ ಬರಬಹುದು. ಹಾಗಾಗಿ ಸುಮ್ಮನೆ ದೇವರು ಬಂದು ನಿಮ್ಮ ಕನಸಿನಲ್ಲಿ ಬಂದಂತೆ ಹಣವನ್ನು ಕೊಡುವಂಥದ್ದು, ಶ್ರೀಮಂತಿಕೆಯನ್ನು ಕೊಡುವಂಥದ್ದಲ್ಲ. ಹಾಗಾಗಿ ನೀವು ತಿಳುವಳಿಕೆ ಇದೆ, ವಯಸ್ಸಾಗಿದೆ, ಈ ಪ್ರಪಂಚದ ವಿದ್ಯಮಾನಗಳನ್ನು ತಿಳ್ಕೊಂಡಿದ್ದೀರಿ ಅಂತ ನೀವು ಗಮನಿಸಬೇಕಾಗಿರುವಂಥ ವಿಚಾರ ಅಂತ ಹೇಳಿದ್ರೆ ಭಗವಂತ ಒಂದು ಅವಕಾಶವನ್ನು ಕೊಡ್ತಾನೆ. ಆಪರ್ಚುನಿಟಿ ಇದು. ಅದನ್ನು ಯಾರು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾರೋ ಅಂಥವ್ರಿಗೆ ಖಂಡಿತ ಸಮೃದ್ಧಿ, ಅಭಿವೃದ್ಧಿ ಸಾಧ್ಯವಾಗುತ್ತೆ. ಬರೀ ಮಾತಿನಲ್ಲಿ ದೇವರು ಕೊಟ್ಟರೆ ಹೇಗೆ ಕೊಡ್ತಾನೆ ನೋಡೋಣ ಅನ್ನುವಂಥ ವಿತಂಡವಾದವನ್ನು ಮಾಡುವಂಥವ್ರಿಗೆ ದೇವರು ಇನ್ನೂ ಅಧೋಗತಿಯನ್ನು ತೋರಿಸ್ತಾ ಇರ್ತಾನೆ. ಹಾಗಾಗಿ ಒಂದು ನಂಬಿಕೆ, ಶ್ರದ್ಧೆ ಅನ್ನುವಂಥದ್ದು ಬಹಳ ಮುಖ್ಯ. ಅದನ್ನು ನೀವು ನಿಷ್ಠೆಯಿಂದ ಮಾಡಿದಾಗ, ನಿಮ್ಮ ಕೆಲಸಗಳನ್ನು ನೀವು ಪ್ರಾಮಾಣಿಕತೆಯಿಂದ ಮಾಡಿದಾಗ ಮಾತ್ರ ದೇವರು ಕೂಡ ನಿಮಗೆ ಏನಾದರೂ ಕೊಡಲಿಕ್ಕೆ ಮುಂದೆ ಬರ್ತಾನೆ. ಆಗ ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಾನೆ. ಹಾಗಾಗಿ ಇಲ್ಲಿಯವರೆಗೆ ನಿಮಗೆ ಸಿಕ್ಕಿರುವಂಥ ಅವಕಾಶಗಳೇನಿದೆ ಅದು ಭಗವಂತನ ಅನುಗ್ರಹದಿಂದ ಸಿಕ್ಕಿರುವಂಥದ್ದು. ಎಷ್ಟೋ ಬಾರಿ ಅಪಘಾತಗಳಿಂದ ತಪ್ಪಿಸ್ಕೊಂಡಿದ್ದೀರಿ, ಎಷ್ಟೋ ವೇಳೆ ಅನಾರೋಗ್ಯದಿಂದ ಪಾರಾಗಿ ಬಂದಿದ್ದೀರಿ. ಇನ್ನು ಕೆಲವೊಮ್ಮೆ ನ್ಯಾರೋ ಎಸ್ಕೇಪ್ ಆಗಿ ಜೀವನ ಇನ್ನೂ ಕೂಡ ಇದೆ ಅಂತ ಹೇಳಿದ್ರೆ ಅದು ಭಗವಂತನಿಂದ ಮಾತ್ರ ಸಾಧ್ಯ, ಅವನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಇಂಥ ವಿಚಾರಗಳನ್ನು ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಾಗಾಗಿ ಯಾರೋ ಹೇಳಿದ್ರು ಅಂತ ಹೇಳಿ ಹಣ ಬರುವಂಥದ್ದು, ಪ್ರಗತಿ ಸಿಕ್ಕುವಂಥದ್ದು, ಅಧಿಕಾರ ಸಿಕ್ಕುವಂಥದ್ದಲ್ಲ. ಅದಕ್ಕೆ ನಿಮ್ಮ ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಕೂಡ ಬೇಕಾಗುತ್ತೆ. ಹಾಗಾಗಿ ಎಲ್ಲರಿಗೂ ಕೂಡ ಅದೃಷ್ಟ ಅನ್ನುವಂಥದ್ದು ಬಂದೇ ಬರುತ್ತೆ. ಒಮ್ಮೆ ಬರ್ಬೋದು, 2 ಸಲ ಬರ್ಬೋದು, 3 ಸಲ ಬರ್ಬೋದು. ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಮುಂದೆ ವಿತಂಡವಾದವನ್ನು ಮಾಡಬೇಡಿ, ತರ್ಕವನ್ನು ಮಾಡಲಿಕ್ಕೆ ಹೋಗಬೇಡಿ, ಅದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಭಗವಂತ ಎಲ್ಲ ವಿದ್ಯಮಾನಗಳನ್ನು ಕೂಡ ಗಮನಿಸ್ತಾ ಇರ್ತಾನೆ. ಹಾಗಾಗಿ ನೀವು ಆಸ್ತಿಕರಾಗಿರಿ, ನಾಸ್ತಿಕರಾಗಿರಿ, ನಿಮ್ಮ ಕೆಲಸದಲ್ಲಿ ಒಂದು ಪ್ರಾಮಾಣಿಕತೆಯನ್ನು ಇಟ್ಕೊಳ್ಳಿ, ನಿಮಗೆ ಖಂಡಿತ ಒಳ್ಳೆಯದನ್ನೇ ಉಂಟು ಮಾಡ್ತಾನೆ. ಹಾಗಾಗಿ ಇಲ್ಲಿ ಜೀವನವನ್ನು ಬದಲಾಯಿಸುವಂಥ ಒಂದು ಪ್ರಯತ್ನ ನಿಮ್ಮಿಂದನೇ ಆಗಬೇಕು, ಭಗವಂತನಿಂದ ಆಗಲ್ಲ. ಭಗವಂತ ಕೇವಲ ದಾರಿ ತೋರಿಸುವಂಥವನು ಅಷ್ಟೇ, ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡುವಂಥವನು. ಅದನ್ನು ನೀವು ಕಣ್ತೆರೆದು ನೋಡಬೇಕು, ಆ ಒಂದು ವಿಚಾರಗಳನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಜ್ಯೋತಿಷ್ಯದ ಉದ್ದೇಶ ಏನಂದರೆ ಭವಿಷ್ಯದ ಮೇಲೆ ಅವಲಂಬನೆಯನ್ನು ಹೆಚ್ಚಿಸುವಂಥದ್ದಲ್ಲ, ಡಿಪೆಂಡ್ ಆಗಿ ಅಂತ ಹೇಳುವಂಥದ್ದಲ್ಲ. ಅದಕ್ಕಾಗಿಯೇ ಸ್ವಜಾಗೃತಿಯನ್ನು ಉಂಟು ಮಾಡುವಂಥದ್ದೇ ಈ ಜ್ಯೋತಿಷ್ಯ. ನಿಮಗೆ ಮುಂದೆ ಹೀಗಾಗಬಹುದು ಅಂತ ಹೇಳುವಂಥದ್ದು ಜ್ಯೋತಿಷ್ಯ. ಅದರಲ್ಲಿ ನೀವು ನಂಬಿಕೆಯಿಂದ ನಡ್ಕೊಳ್ಬೇಕಾಗತ್ತೆ. ನೀವು ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಮನೆಯ ಹಿರಿಯರು ಜೋಪಾನ ಅಂತ ಹೇಳ್ತಾರೆ, ಜಾಗ್ರತೆ ಅಂತ ಹೇಳ್ತಾರೆ, ಹುಷಾರಾಗಿ ಬನ್ನಿ ಅಂತ ಹೇಳ್ತಾರೆ, ವಾಹನವನ್ನು ಸರಿಯಾಗಿ ಚಾಲನೆ ಮಾಡು ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಜ್ಯೋತಿಷ್ಯದಂತೆಯೇ ಇರುವಂಥದ್ದು. ಅಂದರೆ ಮುಂದೆ ಆಗಬಹುದಾದಂಥ ಅನರ್ಥಗಳನ್ನು ಎಚ್ಚರಿಸುವಂಥ ಕೆಲಸ ಇದರಿಂದ ಆಗುವಂಥದ್ದು. ಇನ್ನು ಇಲ್ಲಿ ನಮ್ಮ ಗ್ರಹಗಳನ್ನು ತೆಗೆದುಕೊಂಡ್ರೆ ಶನಿ ನಮಗೆ ಶಿಸ್ತನ್ನು ಕಲಿಸ್ತಾನೆ, ರಾಹು ಆಸೆಗಳನ್ನು ಹೆಚ್ಚಿಸ್ತಾನೆ, ಕೇತು ವೈರಾಗ್ಯವನ್ನು ಕಲಿಸ್ತಾನೆ, ಗುರು ತಾನು ಒಳ್ಳೆಯ ಮಾರ್ಗವನ್ನು ಸೂಚಿಸುವಂಥವನು. ಯಾವುದೋ ರೂಪದಲ್ಲಿ ಬಂದು ಗುರು ನಮಗೆ ಒಳ್ಳೆಯ ದಾರಿಯನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಹಾಗಾಗಿನೇ ಈ ಗ್ರಹಗಳು ಕೂಡ ನಮ್ಮಲ್ಲಿ ಒಂದು ರೀತಿಯಲ್ಲಿ ನಮ್ಮ ಜೀವನ ಸ್ವರೂಪವನ್ನು ಬದಲಾವಣೆ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಇರ್ತಾರೆ. ಹಾಗಾಗಿ ಗ್ರಹಗಳಿಗೆ ಅನುಗುಣವಾಗಿ ನಮ್ಮ ಜೀವನದ ಕೆಲವೊಂದು ಸ್ವಭಾವಗಳನ್ನು, ಕೆಲವೊಂದು ಕೆಟ್ಟ ಪದ್ಧತಿಗಳನ್ನು ನಾವು ಬದಲಾವಣೆ ಮಾಡಿಕೊಳ್ಳುವಂಥ ಅವಕಾಶ ಇಲ್ಲಿ ಸಿಗ್ತಾ ಇದೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಜೀವನವನ್ನು ನಿರ್ಧರಿಸುವಂಥದ್ದು ಭಗವಂತನಲ್ಲಿ ನೀವು ಶ್ರದ್ಧೆಯನ್ನು ಇಟ್ಟಾಗ ಮಾತ್ರ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ನಿಮ್ಮ ನಿರ್ಧಾರಗಳೇನಿದೆ, ನಿಮ್ಮ ಕೆಲಸಗಳೇನಿದೆ, ನಿಮ್ಮ ಅಭಿಪ್ರಾಯಗಳೇನಿದೆ, ಅದರಲ್ಲೂ ಗುರು ಹಿರಿಯರಲ್ಲಿ ಇರುವಂಥ ನಿಮ್ಮ ಭಾವನೆ ಹೇಗಿರುತ್ತೆ, ಅವರಿಗೆ ಎಷ್ಟು ಗೌರವ ಕೊಡ್ತೀರಿ, ಅವರನ್ನು ಎಷ್ಟು ನಂಬಿಕೆಯಿಂದ ನಡೆಸ್ಕೊಳ್ತೀರಿ ಇತ್ಯಾದಿ ವಿಚಾರಗಳ ಮೇಲೆ ನಿಮ್ಮ ಸಕ್ಸಸ್ ನಿಂತಿರುವಂಥದ್ದು. ಹಾಗಾಗಿ ಎಲ್ಲವನ್ನೂ ಕೂಡ ಅನುಮಾನದ ದೃಷ್ಟಿಯಿಂದಲೇ ನೋಡುವಂಥದ್ದು ತಪ್ಪು. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ನಾವು ನಂಬಲೇಬೇಕಾಗತ್ತೆ, ಅದನ್ನು ಅನುಸರಣೆ ಮಾಡಲೇಬೇಕಾಗತ್ತೆ. ಅಂಥ ಒಂದು ವಿಚಾರಗಳನ್ನು ತಿಳ್ಕೊಂಡು ನಿಮ್ಮಲ್ಲೇ ನೀವೇ ಜಾಗೃತಿಯನ್ನು ಮೂಡಿಸ್ಕೊಳ್ಬೇಕಾಗತ್ತೆ. ಈ ಒಂದು ವಿಚಾರದಲ್ಲಿ
ನಿಮ್ಮ ಪ್ರಯತ್ನ ಮುಂದುವರಿತಾ ಇರಲಿ. ಗುರು ಬಲ ಬಂದಿದೆ ಅಂತ ಹೇಳಿದ್ರೆ ಗುರು ಮಾರ್ಗದರ್ಶಕನಾಗಿದ್ದಾನೆ. ಯಾವುದೋ ರೂಪದಿಂದ ನಿಮಗೆ ಒಳ್ಳೆಯ ದಾರಿಯನ್ನು ತೋರಿಸುವಂಥ ಒಂದು ಪ್ರಯತ್ನ ಇದ್ದೇ ಇರುತ್ತೆ. ಹಾಗಾಗಿ ಅಂಥ ಒಂದು ಪ್ರಯತ್ನಕ್ಕೆ ನಿಮ್ಮ ಪ್ರಯತ್ನವೂ ಕೂಡ ಸೇರಬೇಕಾಗತ್ತೆ. ಅದರಿಂದ ಫಲಶ್ರುತಿಯ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ 2 ಕೈ ಸೇರಿದ್ರೆ ಚಪ್ಪಾಳೆ ಅಂತ ಹೇಳ್ತಾರಲ್ಲ, ಆ ಒಂದು ಅನುಭವ ಬರಬೇಕು ಅಂತ ಹೇಳಿದ್ರೆ ನೀವು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಬೇಕು. ನಿಮ್ಮ ಪ್ರಯತ್ನ ಕೂಡ ಹೆಚ್ಚಾಗಬೇಕು. ಹಾಗಾಗಿ ದೈವ ಬಲ, ಗುರು ಬಲ ಇದ್ರಷ್ಟೇ ಸಾಲದು, ನಿಮ್ಮ ಒಂದು ಸ್ವಯಂ ಪ್ರೇರಣೆಯ ಪ್ರಯತ್ನ ಕೂಡ ಅದಕ್ಕೆ ಸೇರ್ಪಡೆ ಆಗಬೇಕು. ಆಗ ಮಾತ್ರ ಯಶಸ್ಸಾಗತ್ತೆ. ಇಂತಹ ವಿಚಾರಧಾರೆಗಳನ್ನ ಸ್ವಲ್ಪ ಮನನ ಮಾಡಿಕೊಳ್ಳಿ. ಗುರು ಹಿರಿಯರಲ್ಲಿ ಭಕ್ತಿಯಿಂದ ನಡ್ಕೊಳ್ಳಿ. ಯಾವುದೇ ಕೆಲಸ ಮಾಡಿ ನಿಷ್ಠೆಯಿಂದ ಮಾಡಿ, ಪ್ರಾಮಾಣಿಕತೆಯಿಂದ ಮಾಡಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. 9ರಲ್ಲಿ ಚಂದ್ರ ಇರ್ತಾನೆ. ಹಾಗಾಗಿ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಕಸಿವಿಸಿ ಉಂಟಾಗುವಂಥದ್ದಿದೆ. ಕೆಲವೊಮ್ಮೆ ಒತ್ತಡಗಳು ಉಂಟಾಗುತ್ತೆ. ಜೊತೆಗೆ ಹಣಕಾಸಿನ ಪರಿಸ್ಥಿತಿ ಅಸ್ತವ್ಯಸ್ತವಾಗಿರೋದ್ರಿಂದ ಯಾವುದೇ ದೊಡ್ಡ ಮಟ್ಟದ ಯೋಜನೆಗಳಿಗೆ ಕೈ ಹಾಕಬೇಡಿ. ಇನ್ನು ಈ ದಿನ ನಿಮ್ಮ ಆಕ್ರಮಣಕಾರಿ ಪ್ರವೃತ್ತಿಗೆ ಸ್ವಲ್ಪ ನಿಯಂತ್ರಣ ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾರಿಂದಲೂ ಕೂಡ ನಿಮಗೆ ಸಹಾಯ ಸಹಕಾರ ಅನ್ನುವಂಥದ್ದು ಸಿಕ್ಕಲ್ಲ. ಇನ್ನು ಈ ದಿನ ನಿಮ್ಮ ಮನೆಯ ಒಳಗಿರುವಂಥ ತೊಂದರೆಗಳೇನಿದೆ ಅದು ಹೊರಗೆ ಬರದಂತೆ ನೋಡಿಕೊಳ್ಳುವಂಥದ್ದು ಉತ್ತಮ. 4 ಗೋಡೆಯ ಮಧ್ಯದಲ್ಲೇ ಇಂತಹ ಸಮಸ್ಯೆಗಳು ಇತ್ಯರ್ಥ ಆಗಬೇಕು. ಅದಕ್ಕಾಗಿ ಸ್ವಲ್ಪ ಗಮನ ಕೊಡಿ, ಸ್ವಲ್ಪ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರಗಳಲ್ಲಿ ಈಗಾಗಲೇ ಹೇಳಿದಾಗೆ ಮುನ್ನುಗ್ಗುವಂಥದ್ದು ಅಪಾಯಕರ. ಹಾಗಾಗಿ 1 ಅಲ್ಲ 2 ಸಲ 3 ಸಲ ಯೋಚನೆ ಮಾಡಿ ನಿಮ್ಮ ಕಮಿಟ್ಮೆಂಟ್ಗೆ ನೀವು ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರಗಳಲ್ಲಿ ಏಳು ಬೀಳುವಿನ ಅನುಭವ ಉಂಟಾಗುವಂಥದ್ದು ಇದೆ. ಒಂದೇ ಸಮನೆ ಲಾಭ ಅನ್ನುವಂಥದ್ದಾಗಲಿ ಒಂದೇ ಸಮನೆ ನಷ್ಟ ಅನ್ನುವಂಥದ್ದಾಗಲಿ ಉಂಟಾಗಲ್ಲ. ಹಾಗಾಗಿ ಮಧ್ಯೆ ಮಧ್ಯೆ ಈ ಫ್ಲಕ್ಚುಯೇಷನ್ ಅನ್ನುವಂಥದ್ದು ತುಂಬ ಇರುತ್ತೆ ಈ ದಿನ. ಇನ್ನು ವಿಶೇಷವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಒಂದು ಪ್ರಯತ್ನ ಮಾಡಿ. ಅದು ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಅಂಥ ಒಂದು ಸಮಸ್ಯೆಗೆ ಪರಿಹಾರ ಬೇಗ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ನಿಮ್ಮನ್ನು ನೀವು ನಂಬಿಕೊಂಡು ಆತ್ಮವಿಶ್ವಾಸದಿಂದ ಕೆಲವೊಂದು ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ದೂರದ ಪ್ರಯಾಣ ಮುಂದೂಡುವಂಥದ್ದು ಉತ್ತಮ. ಕೈಗೊಂಡಂತಹ ವ್ಯವಹಾರಗಳು, ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರಗಳು ತುಂಬ ನಿರಾಶಾದಾಯಕವಾಗಿ ಇರುತ್ತೆ. ಹಾಗಾಗಿ ಸುಗಮವಾಗಿ ನಿಮ್ಮ ಕೆಲಸ ಕಾರ್ಯಗಳು ಸಾಗಬೇಕು. ಮನಸ್ಸಿಗೆ ಸ್ವಲ್ಪನಾದರೂ ಮನಃಶಾಂತಿ ಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ. ಗುರು ದಕ್ಷಿಣಾಮೂರ್ತಿಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಮಿಶ್ರ ಫಲಗಳಿರುವಂಥ ಸಂದರ್ಭ. ನಿಮ್ಮ ಒಂದು ಅನುಭವಕ್ಕಾಗಲಿ ನಿಮ್ಮ ಪ್ರಯತ್ನಕ್ಕಾಗಲಿ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ನಿರಾಸಕ್ತಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯ ಸಮಸ್ಯೆ ಆಗಲಿ ಅಥವಾ ನಿಮ್ಮ ವೈಯಕ್ತಿಕ ಕೆಲವೊಂದು ಕಾರಣಗಳಿಂದ ಉಂಟಾಗುವಂಥ ಸಮಸ್ಯೆಗಳಿಂದಲಾಗಲಿ ಸ್ವಲ್ಪ ನೋವನ್ನು ತರುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ಸ್ವಲ್ಪ ಸಮಯ ದುಃಖಭರಿತರಾಗೇ ಇರುವಂಥದ್ದು ಇದೆ. ಇನ್ನು ಈ ದಿನ ವಿಶೇಷವಾಗಿ ಸ್ಥಗಿತಗೊಂಡಂತಹ ಕೆಲಸ ಕಾರ್ಯಗಳು ತುಂಬ ನಿಧಾನಗತಿಯಲ್ಲಿ ನಡೆಯುವಂಥದ್ದಿದೆ. ಎಷ್ಟೇ ನೀವು ಪ್ರಯತ್ನ ಮಾಡಿದ್ರೂ ಕೂಡ ಅದು ಸ್ಪೀಡಪ್ ಆಗಲ್ಲ. ಹಾಗಾಗಿ 1-2 ದಿನಗಳ ಮಟ್ಟಿಗೆ ನೀವು ತಾಳ್ಮೆಯಿಂದ ಇರುವಂಥದ್ದು ಉತ್ತಮ. ಇನ್ನು ಹಣಕಾಸಿನ ಪರಿಸ್ಥಿತಿ ಕೂಡ ನಿಮ್ಮ ಒಂದು ನಿಯಂತ್ರಣದಲ್ಲಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಔಟ್ ಆಫ್ ಕಂಟ್ರೋಲ್ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ಇದು ಮಾನಸಿಕ ಶ್ರಮಕ್ಕೆ ಕಾರಣ ಆಗುತ್ತೆ. ದೈಹಿಕ ಶ್ರಮ ಇದರಿಂದಲೇ ಉಂಟಾಗುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ತಂದೆ ತಾಯಿಯಂದ್ರ, ನಿಮ್ಮ ಪೋಷಕರ ಬೆಂಬಲವನ್ನು ಪಡ್ಕೊಳ್ಳಿ, ಅವರ ಮಾರ್ಗದರ್ಶನ ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ವ್ಯಾಪಾರಸ್ಥರಿಗೆ ವ್ಯವಹಾರಸ್ಥರಿಗೆ ಅಷ್ಟೊಂದು ಒಳ್ಳೆಯ ದಿನ ಅಲ್ಲ. ಹಾಗಾಗಿ ವ್ಯಾಪಾರಿ ಚಟುವಟಿಕೆಗಳನ್ನು ವಿಸ್ತರಣೆ ಮಾಡುವಂಥದ್ದಾಗಲಿ ವ್ಯಾಪಾರದ ಉದ್ದೇಶಕ್ಕಾಗಿ ದೂರದ ಪ್ರಯಾಣವನ್ನು ಮಾಡುವಂಥದ್ದನ್ನಾಗಲಿ ಆದಷ್ಟು ಅವಾಯ್ಡ್ ಮಾಡಿ. ಏಕೆಂದರೆ ನಿಮ್ಮ ನಿರೀಕ್ಷಿತ ಗುರಿ ಅಲ್ಲಿ ಈಡೇರಲ್ಲ, ವೃಥಾ ಪ್ರಯಾಣ ಮಾಡಬೇಕಷ್ಟೇ. ಇನ್ನು ಈ ದಿನ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ಸಿಕ್ಕುವವರೆಗೂ ಕೂಡ ನಿಮ್ಮ ಹೋರಾಟವನ್ನು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ
ಈ ದಿನ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಆಗುವಂಥ ಬೆಳವಣಿಗೆ ಏನಿದೆ ಅದು ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ಸ್ವಲ್ಪ ನಿಧಾನಿಸಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ವಾಹನದ ಕಡೆ ಸ್ವಲ್ಪ ಗಮನ ಇರಲಿ. ನೀವು ಸೇವಿಸುವಂಥ ಆಹಾರದ ಬಗ್ಗೆ ಜಾಗ್ರತೆಯಿಂದ ಇರಿ, ಏಕೆಂದರೆ ಅಜೀರ್ಣದ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆ ಇದೆ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂತಹ ದಿನ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಂದು ಪ್ರತಿಫಲವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಹಳೆಯ ಸಾಲಗಳ ಬಗ್ಗೆ ತುಂಬ ಕಾಳಜಿ ಕಳಕಳಿ ಇರುವಂಥದ್ದು. ಸಾಲ ವಸೂಲಾತಿ ಆಗುತ್ತೆ. ಹಾಗೆ ಬರಬೇಕಾದಂಥ ಹಣ ಕೂಡ ಯಾವುದೋ ಮೂಲದಿಂದ ಅಲ್ಪ ಸ್ವಲ್ಪ ಬರುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ನಿಧಾನವಾದಂಥ ಒಂದು ಬೆಳವಣಿಗೆ ಇದೆ. ಆದರೆ ಆ ಬೆಳವಣಿಗೆ ಸ್ಥಿರವಾದಂಥ ಫಲಿತಾಂಶವನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು, ನಿಮ್ಮ ಯೋಜನೆಗಳನ್ನು ಜಾರಿಗೊಳಿಸುವಂಥ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ. ಇನ್ನು ನಿರುದ್ಯೋಗಿಗಳಿಗೆ ಹಿರಿಯರ ಆಶೀರ್ವಾದದಿಂದ ನಿಮಗೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ. ಹಾಗಾಗಿ ನಿಮಗೆ ಈ ದಿನ ಸಿಕ್ಕುವಂಥ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ, ಮುಂದೆ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ಗೌರವ, ನಿಮ್ಮ ಪ್ರತಿಷ್ಠೆ ಇದನ್ನು ಹೆಚ್ಚಿಸಿಕೊಳ್ಳಿಕ್ಕೂ ಕೂಡ ಒಂದು ಒಳ್ಳೆಯ ಪ್ರಯತ್ನ ನಿಮ್ಮಿಂದ ಆಗುವಂಥದ್ದು. ಹಾಗಾಗಿ ಈ ದಿನ ಹೊಸ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬರುತ್ತೆ. ಆದರೆ ಸ್ವಲ್ಪ ಆ ಒಂದು ಸನ್ನಿವೇಶವನ್ನು, ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಬೇರೆಯವರ ಅಭಿಪ್ರಾಯದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಅವರು ನಿಮ್ಮ ಬಗ್ಗೆ ಹೇಳಿ, ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳಿ, ತೊಂದರೆ ಇಲ್ಲ. ಆದರೆ ಅವರ ಅಭಿಪ್ರಾಯ ಅವರಿಗೆ ಮಾತ್ರ ಇರಲಿ. ಈ ಒಂದು ವಿಚಾರದಲ್ಲಿ ನೀವು ಯಾವತ್ತೂ ಕೂಡ ಎರಡೆರಡು ಆಲೋಚನೆಗಳನ್ನು ಮಾಡಬಾರ್ದು. ಇನ್ನು ಈ ದಿನ ನಿಮ್ಮ ಒಂದು ವರ್ತನೆಗೆ ಅಥವಾ ನಿಮ್ಮ ಒಂದು ಸ್ವಭಾವಕ್ಕೆ ಕಡಿವಾಣ ಹಾಕಬೇಕು. ಕೆಲವೊಂದು ಮಾರ್ಪಾಟುಗಳನ್ನು ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ. ಅದಕ್ಕಾಗಿಯೇ ಸ್ವಲ್ಪ ಸೂಕ್ಷ್ಮ ಮತಿಗಳಾಗಿದ್ದರೆ ಇಂತಹ ಒಂದು ಬೆಳವಣಿಗೆಗಳು ನಿಮಗೆ ಬಹಳ ಬೇಗ ಅರ್ಥ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಥಿತಿ, ಮನಸ್ಥೈರ್ಯ ಬಹಳ ಚೆನ್ನಾಗಿದೆ. ಎಷ್ಟೇ ಕಷ್ಟದ ಕೆಲಸ ಆಗಲಿ, ಎಂಥದ್ದೇ ತೊಂದರೆಯ ಮಾರ್ಗಗಳಿರಲಿ, ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಈ ದಿನ ನಿಮ್ಮ ಬಂಧುಗಳು, ನಿಮ್ಮ ಸ್ನೇಹಿತರು ಕೂಡ ಕೈ ಜೋಡಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಪ್ರಯತ್ನ ನಿಮಗೆ ತುಂಬ ಆಯಾಸವನ್ನು ತರುವಂಥ ಪ್ರಯತ್ನ ಆಗಿರುತ್ತೆ. ಇನ್ನು ಈ ದಿನ ಜನ ನಿಮ್ಮನ್ನು ಗುರುತಿಸ್ತಾರೆ. ನಿಮ್ಮ ಮಾತು, ನಿಮ್ಮ ಕಮಿಟ್ಮೆಂಟ್ ಈ ದಿನ ನಿಮಗೆ ತುಂಬ ಗೌರವ ಸ್ಥಾನಮಾನಗಳನ್ನು ತಂದುಕೊಡುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸಂಬಂಧಪಟ್ಟವರ ಜೊತೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವಂಥದ್ದು ಉತ್ತಮ. ಹಾಗೆ ಏಕಾಏಕಿ ಯಾವುದೇ ತೀರ್ಮಾನಕ್ಕೆ ನೀವು ಒಳಗಾಗಬೇಡಿ. ಇನ್ನು ಕೆಲವೊಂದು ಲಾಭಕರವಾಗಿ ಪರಿಣಮಿಸುವಂಥ ಘಟನೆಗಳಿದೆ. ಮೇಲ್ನೋಟಕ್ಕೆ ಲಾಭ ಅನಿಸುತ್ತೆ, ಆದರೆ ಅದಕ್ಕೆ ನೀವು ಬಂಡವಾಳ ಹೂಡುವಂಥದ್ದು, ಅದಕ್ಕೆ ಹೆಚ್ಚು ಸಮಯವನ್ನು ಕಳೆಯುವಂಥದ್ದನ್ನು ಮಾಡಿದ್ರೆ ನಾಳೆ ಗಂಟು ನಂಟು ಎರಡೂ ಉಳಿಯಲಾರದಂಥ ಒಂದು ಸಂದರ್ಭ ಬರ್ಬೋದು. ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಹಠಮಾರಿತನ ಅಥವಾ ನಿಮ್ಮ ಧೋರಣೆ ಎಲ್ಲ ಒಂದು ಕಡೆ ನಿಮಗೆ ಸಿಟ್ಟನ್ನು ತರಿಸುತ್ತೆ, ಕೋಪವನ್ನು ತರಿಸುತ್ತೆ. ಇದರಿಂದ ಕೆಲವೊಮ್ಮೆ ಅನರ್ಥಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ಈ ದಿನ ಒಂದು ಸಣ್ಣ ವಿಚಾರಕ್ಕಾಗಿ ಮಾಡುವಂಥ ರಂಪಾಟ ಏನಿದೆ ಅದು ನಾಳೆ ಪಶ್ಚಾತ್ತಾಪಕ್ಕೆ ಕಾರಣ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದಕ್ಕಾಗಿಯೇ ಈ ದಿನ ಯಾವುದೇ ರೀತಿಯಲ್ಲಿ ಪ್ರಮುಖವಾದಂತಹ ವಿಚಾರಗಳ ಕಡೆಗೆ ಕೈ ಹಾಕಬೇಡಿ. ದೂರದ ಪ್ರಯಾಣವನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗೆ
ಇಲ್ಲಿ ಜಾತಕದಲ್ಲಿ ಶನಿ ಇದ್ರೂ ಪರವಾಗಿಲ್ಲ, ಆದರೆ ಶಕುನಿಗಳು ಇರಬಾರದು ಅಂತ ಹೇಳ್ತಾರೆ. ಅಂತಹ ಶಕುನಿಗಳು ಈ ದಿನ ತುಂಬ ಆಟ ಆಡ್ತಾರೆ. ಹಿತಶತ್ರುಗಳ ರೂಪದಲ್ಲಿ ನಿಮ್ಮನ್ನು ದಿಕ್ಕು ತಪ್ಪಿಸ್ತಾರೆ. ಹಾಗಾಗಿ ನಿಮ್ಮ ಗುರಿ, ನಿಮ್ಮ ಉದ್ದೇಶ ಏನಿದ್ರೂ ಅದೆಲ್ಲ ಗಾಳಿ ಪಾಲಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಅನಾರೋಗ್ಯದ ಸಮಸ್ಯೆಗಳು ಕೂಡ ನಿಮ್ಮನ್ನು ತುಂಬ ಬಾಧಿಸುವಂಥದ್ದು ಇದೆ. ಪ್ರಮುಖವಾದಂಥ ಕಾರ್ಯಗಳನ್ನು ಮುಂದೂಡ್ತೀರಿ. ಅಂದರೆ ಆ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಈ ದಿನ ನೀವು ಮೀನಾಮೇಷ ಎಣಿಸುವಂಥದ್ದು. ಹಾಗಾಗಿನೇ ಪ್ರಮುಖವಾದಂಥ ಕಾರ್ಯ ಅದು ಅತ್ಯುತ್ತಮವಾದಂಥ ಫಲಿತಾಂಶವನ್ನು ಕೊಡುವಂಥದ್ದು. ಅದು ಕಂಪಲ್ಸರಿ ಆಗಲೇಬೇಕು. ಆದರೆ ಅಂಥದ್ದನ್ನು ಕೂಡ ಅದರ ಒಂದು ಫೇಸ್ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಳ್ಳಲ್ಲ, ಮುಂದೂಡುವಂಥದ್ದು ಇರುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸಣ್ಣ ಪುಟ್ಟ ವಿವಾದಗಳು ಉಂಟಾಗುವಂಥದ್ದು ಇದೆ. ಯಾವತ್ತೋ ಆಗಿರುವಂಥ ಒಂದು ಘಟನೆ, ಎಂದೋ ನಡೆದು ಹೋಗಿರುವಂಥ ಒಂದು ಮಾತು ಈ ದಿನ ನಿಮ್ಮ ಗಮನಕ್ಕೆ ಬರುತ್ತೆ, ಸ್ಮರಣೆಗೆ ಬರುತ್ತೆ. ಇದರಿಂದ ನೀವು ಕಾಲು ಕೆರೆದುಕೊಂಡು ಜಗಳ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುವಂಥ ಸಂದರ್ಭ, ಹಾಗಾಗಿ ಜಾಗ್ರತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಕಿರಿಕಿರಿ ಇದ್ದದ್ದೇ. ನಿಮ್ಮ ಮೇಲಧಿಕಾರಿಗಳ ಜೊತೆಯಲ್ಲೋ ಸಹೋದ್ಯೋಗಿಗಳ ಜೊತೆಯಲ್ಲೋ ಈ ದಿನ ಸ್ವಲ್ಪ ಸಂಬಂಧವನ್ನು ಹಾಳು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಆ ಪ್ರಯತ್ನ ನಿಮ್ಮ ಮಾತಿನಿಂದ ಉಂಟಾಗುವಂಥದ್ದು. ಹಾಗಾಗಿ ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಹೇಳಿಕೊಟ್ಟಂತಹ ಪಾಠ ಕೇಳುವವರಿಗೆ ಮಾತ್ರ ಇರುತ್ತೆ, ಆದರೆ ಕಲಿತಂತಹ ಪಾಠ ಕೊನೆಯವರೆಗೂ ಕೂಡ ಇರುತ್ತೆ. ಅಂತಹ ಅನುಭವ ಈ ದಿನ ನಿಮಗೆ ಆಗುವಂಥದ್ದು. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಅನುಭವವನ್ನು ಈ ದಿನ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ಈ ಬೆಳಗಿನ ಅವಧಿ ಏನಿದೆ ಅದು ನಿಮಗೆ ಮಿಶ್ರ ಫಲವನ್ನು ತರುವಂಥ ಅವಧಿ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲಸ ನಿಮ್ಮ ಅನಿಸಿಕೆಯಂತೆ ಪೂರ್ಣ ಆಗಲ್ಲ. ಅದರಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಬೇಕು. ಒಂದು ಕ್ವಾಲಿಟಿಯಲ್ಲಾಗಲಿ ಒಂದು ಸಮಯದಲ್ಲಾಗಲಿ ಈ ದಿನ ತುಂಬ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಹೋಗ್ತೀರಿ. ಇದರಿಂದ ನಿಮಗೆ ಕ್ವಾಲಿಟಿ ವರ್ಕು ಆಗಲ್ಲ, ಸಮಯಕ್ಕೆ ಸರಿಯಾಗಿ ಫಲಿತಾಂಶಗಳು ಕೂಡ ಸಿಕ್ಕಲ್ಲ. ಹಾಗೆ ಈ ದಿನ ನಿಮಗೆ ಬೇಕಾದಂತಹ ಜನರೊಂದಿಗೆ ಸಂವಹನವನ್ನು ಇಟ್ಕೊಳ್ಳುವಂಥದ್ದು ಉತ್ತಮ. ಸಂಪರ್ಕವನ್ನು ಬೆಳೆಸ್ಕೊಳ್ಬೇಕು. ಹಾಗಾಗಿ ನೀವು ಸಮಾಜದಿಂದ ಐಸೋಲೇಟ್ ಆದಷ್ಟು ನಿಮಗೆ ಸಹಕಾರಕ್ಕೆ ಜನ ಸಿಕ್ಕಲ್ಲ, ಸಹಾಯ ಮಾಡುವಂಥವ್ರು ಮುಂದೆ ಬರಲ್ಲ. ಹಾಗಾಗಿ ನೀವು ಜನರಿಗೆ ಸಹಾಯ ಮಾಡಬೇಕು, ಅವರು ಕೂಡ ನಿಮಗೆ ಸಹಾಯ ಮಾಡಬೇಕು. ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅನ್ನುವಂಥದ್ದು ಹೆಚ್ಚಾಗಿ ಅವಲಂಬಿತ ಆಗಬೇಕಾಗತ್ತೆ. ಇನ್ನು ಈ ದಿನ ಪಾಲುದಾರಿಕೆ ವ್ಯವಹಾರ ಮಾಡುವಂಥವರು ಸ್ವಲ್ಪ ಜಾಗೃತೆಯಿಂದ ಇರಿ. ಯಾವುದೇ ರೀತಿಯ ವಾದ ವಿವಾದಗಳಿಗೆ ಕಾರಣರಾಗಬೇಡಿ. ಜೊತೆಗೆ ಈ ವ್ಯಾಪಾರದ ವಿಸ್ತರಣೆಯ ಸಂಬಂಧ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಅಷ್ಟೊಂದು ಸಮರ್ಪಕವಾಗಿರಲ್ಲ, ಜಾಗ್ರತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಪ್ರಮುಖವಾದಂಥ ತೀರ್ಮಾನಗಳು ಏನೇ ಇದ್ದರೂ ಅದನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಚರ್ಚೆ ಮಾಡಿ ನಂತರ ತೀರ್ಮಾನಿಸುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಉತ್ತಮವಾದಂತಹ ಪ್ರತಿಫಲ ಏನೋ ಸಿಕ್ಕತ್ತೆ, ಆದರೆ ಆ ಫಲ ಶಾಶ್ವತವಾಗಿ ಇರಲ್ಲ. ತಾತ್ಕಾಲಿಕವಾಗಿ 1-2 ದಿನಗಳಿಗೆ ಮಾತ್ರ ಇರುವಂಥದ್ದು. ನಂತರದಲ್ಲಿ ಮತ್ತೆ ಮತ್ತೆ ಅಂಥ ಅನುಭವಕ್ಕಾಗಿ ಅಂತಹ ಸ್ಥಳಗಳನ್ನು ಭೇಟಿ ಮಾಡುವಂಥ ವಿಚಾರ ಕೂಡ ಮನಸ್ಸಿಗೆ ಬರುತ್ತೆ. ಇನ್ನು ಕುಟುಂಬ ಸದಸ್ಯರ ಸಹಕಾರ ಈ ದಿನ ಚೆನ್ನಾಗಿದೆ. ಹಾಗಾಗಿನೇ ಅವರಿಗೆ ಕೊಡಬೇಕಾದಂಥ ಗೌರವವನ್ನು ಕೊಡಿ. ಹಾಗೆ ಅವರ ಒಂದು ಅನಾರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ನಿಮ್ಮ ಪ್ರಯತ್ನಗಳು ತುಂಬ ಅನುಕೂಲವನ್ನು ತರುತ್ತೆ. ಹಾಗೆ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೂ ಕೂಡ ಈ ದಿನ ನೀವು ಭಾಗಶಃ ಯಶಸ್ವಿಯಾಗ್ತೀರಿ. ಇನ್ನು ಈ ದಿನ ಮನೆಯಲ್ಲಿ ಧಾರ್ಮಿಕ ಸಂಭ್ರಮಾಚರಣೆ ಇರುವಂಥದ್ದು, ಅಂಥ ಒಂದು ಯೋಜನೆ ಇದೆ, ಪೂರ್ವ ಸಿದ್ಧತೆ ಇದೆ. ಅದಕ್ಕಾಗಿ ಸ್ವಲ್ಪ ಓಡಾಟ, ವ್ಯವಹಾರಗಳು, ಜನರನ್ನು ಸಂಪರ್ಕ ಮಾಡುವಂಥದ್ದು ಇತ್ಯಾದಿ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಆದರೆ
ಯಾವುದೇ ರೀತಿಯ ದೊಡ್ಡ ಮಟ್ಟದಲ್ಲಿ ತೀರ್ಮಾನಕ್ಕೆ ಹೋಗಬೇಡಿ. ಇನ್ನು ಈ ದಿನ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನದಲ್ಲಿ ಏರಿಕೆ ಉಂಟಾಗುವಂಥದ್ದಿದೆ. ಆದರೆ ನಿಮ್ಮ ಮಾತು ಆ ಒಂದು ಸ್ಥಾನಮಾನವನ್ನು ಈ ದಿನ ಹಿನ್ನಡೆಗೆ ನೂಕುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ಮಾತಿನಿಂದ ಅನರ್ಥಗಳಾಗುತ್ತೆ, ಮಾತಿನ ಚಕಮಕಿ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಇನ್ನು ಈ ದಿನದಲ್ಲಿ ಕಾರ್ಯ ಸಫಲ ಆಗಲಿಕ್ಕೆ ನಿಮ್ಮ ಒಂದು ಪ್ರಯತ್ನ ಜೊತೆಗೆ ದೈವ ಬೆಂಬಲ ಕೂಡ ಬೇಕಾಗುತ್ತೆ. ಇದನ್ನು ಈ ದಿನ ಭಾಳ ಚೆನ್ನಾಗಿ ನೀವು ಅರ್ಥೈಸ್ಕೊಳ್ತೀರಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ಒಂದು ಕಣ್ಣಿಟ್ಟಿರುವಂಥದ್ದು ಉತ್ತಮ. ಏಕೆಂದರೆ ಈಗಾಗಲೇ ಒಂದು ಅನ್ಹೆಲ್ತಿ ಕಾಂಪಿಟೇಷನ್ ಇದೆ. ಅದನ್ನು ನೀವು ಮೀರಿ ನಿಲ್ಲಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪ್ರಯತ್ನ ಬೇಕಾಗತ್ತೆ. ಇನ್ನು ಈ ದಿನ ನೀವು ಸಾಮಾನ್ಯಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಕೆಲಸಗಳನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಅದು ಊಟ ತಿಂಡಿ ಇರ್ಬೋದು, ನಿದ್ರೆ ಇರ್ಬೋದು, ಕೆಲಸಗಳಿರ್ಬೋದು, ವ್ಯಾಪಾರಕ್ಕಾಗಿ ಮಾಡುವಂಥ ಪ್ರಯಾಣ ಇರ್ಬೋದು. ಇದೆಲ್ಲವನ್ನು ಕೂಡ ನೀವು 1-2 ನಿಮಿಷ ಮೊದಲು ಪ್ರಾರಂಭ ಮಾಡಿಕೊಳ್ಳಿ. ಒಳ್ಳೆಯ ಪ್ರತಿಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. 2ನೇ ಮನೆ ಧನಸ್ಥಾನ ಇದು. ಹಾಗಾಗಿ ಈ ದಿನ ಹಣದ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇದೆ. ನಿಮಗೂ ಒಂದು ಕಾನ್ಫಿಡೆನ್ಸ್ ಇಲ್ಲ. ಆದರೆ ಹಣದ ವಿಚಾರ ಅಂತ ಹೇಳಿದಾಗ ನಿಮ್ಮ ಕುಟುಂಬದವರು ಕೂಡ ನಿಮ್ಮೊಂದಿಗೆ ವಾದ ವಿವಾದಕ್ಕೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಹಣವೇ ನಿಮ್ಮ ಜೀವನದ ಗತಿಯನ್ನು ನಿರ್ಧರಿಸುವಂಥದ್ದು. ಹಾಗಾಗಿ ಹಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಡಿ. ದುಡಿಮೆಗೆ ಪ್ರಾಮುಖ್ಯತೆ ಇರಲಿ, ದುಡಿತಾ ಇರಲಿ. ಫಲಾಫಲಗಳನ್ನು ಭಗವಂತನಿಗೆ ಬಿಡುವಂಥದ್ದು ಉತ್ತಮ. ಇನ್ನು ಈ ದಿನ ಹೆಚ್ಚಿನ ಆತ್ಮಸ್ಥೈರ್ಯ ನಿಮಗೆ ಬೇಕಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಜಟಿಲತೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಮನಸ್ಸು ಮಾಡಬೇಕು. ಇನ್ನು ವಿಶೇಷವಾಗಿ ಈ ದಿನ ನಿಮಗೆ ಸಮಸ್ಯೆಗಳನ್ನು ತಂದೊಡ್ಡುವಂಥವ್ರು, ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂಥವ್ರು, ಇಂಥವರನ್ನು ಆದಷ್ಟು ದೂರ ಇಡುವಂಥ ಒಂದು ಪ್ರಯತ್ನ ಮಾಡಬೇಕಾಗತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಒಂದು ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗದಂತೆ ನೋಡಿಕೊಳ್ಳುವಂಥದ್ದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಬಂದರೂ ಕೂಡ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತೇಳಿ ಒಪ್ಪಿಕೊಳ್ಳುವಂಥ ಗುಣ ಅದು ದೊಡ್ಡ ಗುಣ. ಅಂಥ ಒಂದು ಸಂದರ್ಭದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆಯಲ್ಲಿ ಸಂಪರ್ಕಕ್ಕೆ ಬರ್ತೀರಿ. ಒಳ್ಳೆಯ ಆದಾಯದ ಮೂಲವನ್ನು ನೀವು ರೂಢಿಸ್ಕೊಂಡಿದ್ದೀರಿ, ಅದನ್ನೇ ಬಳಸ್ಕೊಳ್ಳಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಅವಲಂಬನೆ ಏನಿದೆ ಅದನ್ನು ಜಾಸ್ತಿ ಮಾಡಿಕೊಳ್ಬೇಡಿ. ಆದಷ್ಟು ಕಡಿಮೆ ಅವಲಂಬನೆ ಅನ್ನುವಂಥದ್ದು ಇದ್ದಾಗ ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕಾಲಭೈರವೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಶುಭ ಸುದ್ದಿಯೊಂದಿಗೆ ಆರಂಭ ಆಗುವಂಥದ್ದು. ಅಂದರೆ ಈ ದಿನದ ಆರಂಭದಲ್ಲೇ ನೀವು ಒಳ್ಳೆಯ ಮಾಹಿತಿಯನ್ನು ಪಡ್ಕೊಳ್ತೀರಿ. ಶುಭ ಸುದ್ದಿ ಅದು. ಹಾಗಾಗಿ ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದಂತಹ ಒಂದು ವಿಚಾರಕ್ಕೆ ಈ ದಿನ ಒಳ್ಳೆಯ ದಿನವಾಗಿ ಪರಿಣಮಿಸುತ್ತೆ. ನಿಮ್ಮ ಚಿಂತನೆ ನಿಮ್ಮ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುತ್ತೆ. ಹಾಗಾಗಿ ತುಂಬ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇರೋದ್ರಿಂದಲೇ ನಿಮ್ಮ ಒಂದು ಅಧ್ಯಯನ ಇರ್ಬೋದು, ನಿಮ್ಮ ಪ್ರಗತಿ ಇರ್ಬೋದು, ನಿಮ್ಮ ಹೋರಾಟದ ಬದುಕಿರ್ಬೋದು, ಇದರಲ್ಲಿ ಒಂದು ಉತ್ತಮ ನೆಲೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಮುಂದಿನ ಕನಸುಗಳ ಬಗ್ಗೆ ಯಾರಿಗೂ ಕೂಡ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಹಾಗಾಗಿ ಈ ದಿನದ ವಿದ್ಯಮಾನಗಳು, ಈ ದಿನದ ಬೆಳವಣಿಗೆಗಳು ನಿಮಗೆ ಸಮಸ್ಯೆಗಳಿಂದ ಮುಕ್ತರನ್ನಾಗಿಸುತ್ತೆ. ಸಮಸ್ಯೆಗಳು ಬರುತ್ತೆ, ಆದರೆ ಇದ್ದಕ್ಕಿದ್ದ ಹಾಗೇ ಹೋಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಬೇರೆಯವರ ಅವಲಂಬನೆ ನಿಮಗೇನು ಅಗತ್ಯ ಇಲ್ಲ. ಅದರ ಕಡೆ ಗಮನನೂ ಕೊಡಬೇಡಿ. ಇನ್ನು ಈ ದಿನ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಹಣ ಅನ್ನುವಂಥದ್ದು ನೆನಪಿರಲಿ. ಹಾಗಾಗಿ ಈ ದಿನ ನಿಮ್ಮ ಒಂದು ಖರ್ಚು ವೆಚ್ಚಗಳ ಬಗ್ಗೆ, ದುಂದು ವೆಚ್ಚಗಳ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನ ನೀವು ಧನಾತ್ಮಕವಾಗಿ ಯೋಚನೆ ಮಾಡುವಂಥ ಅಗತ್ಯತೆ ಕೂಡ ಇದೆ. ಏಕೆಂದರೆ ಈ ಪಾಲುದಾರಿಕೆಯಲ್ಲಿ ಸಕ್ಸಸ್ ಆಗುತ್ತೆ. ಜೊತೆಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಸಕ್ಸಸ್ಸನ್ನು ಕಾಣುವಂಥ ಸಂದರ್ಭ ಇದು. ಇನ್ನು ವಿಶೇಷವಾಗಿ ಹಣಕಾಸಿನ ವಿಚಾರ, ನಿಮ್ಮ ಬಂಧುಗಳ ವಿಚಾರ, ಇವುಗಳ ಬಗ್ಗೆ ವಿವರವಾಗಿ ಮಾತಾಡಲಿಕ್ಕೆ
ನಿಮ್ಮ ಒಂದು ಉಪಸ್ಥಿತಿಯ ಅಗತ್ಯತೆ ಇದೆ. ಹಾಗಾಗಿ ಈ ದಿನ ಹೊಸ ಆಹ್ವಾನಗಳೊಂದಿಗೆ ಮತ್ತೆ ಮರುಕಳಿಸುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಪ್ರಮುಖವಾದಂಥ ತೀರ್ಮಾನಗಳಿದ್ದರೆ ಅದಕ್ಕೆ ಪಾಲುದಾರರ ತೀರ್ಮಾನ ಅಂತಿಮವಾಗಿರುತ್ತೆ. ಹಾಗಾಗಿ ಈ ದಿನ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮ ಯಶಸ್ಸು ಶ್ರೇಯಸ್ಸಾಗುತ್ತೆ. ಇನ್ನು ವಿಶೇಷವಾಗಿ ಕುಟುಂಬ ಸದಸ್ಯರು ನಿಮಗೆ ಸಹಕರಿಸ್ತಾರೆ. ಅವರ ಅನುರಾಗ, ಅವರ ಮಾರ್ಗದರ್ಶನ ವಿಶೇಷವಾಗಿ ನಿಮಗೆ ಪ್ರಾಪ್ತಿಯಾಗುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯನ ದರ್ಶನವನ್ನು ಮಾಡಿ, ಆಂಜನೇಯನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 12ನೇ ಮನೆ. ಅದಕ್ಕಾಗಿಯೇ ನಿಮ್ಮ ಪ್ರಯತ್ನಗಳಿಗೆ ನಿಮಗೆ ಮಿಶ್ರ ಫಲ ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಅಧಿಕಾರಿಗಳು, ನಿಮ್ಮ ಇಮ್ಮಿಡಿಯೇಟ್ ಬಾಸ್ ಏನಿದ್ದಾರೆ ಅವರು ಈ ದಿನ ನಿಮ್ಮನ್ನು ಸ್ವಾರ್ಥಕ್ಕೆ ಬಳಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥ ವಿಚಾರಗಳು ಬಂದಾಗ ಈ ದಿನ ನೀವು ಸ್ವಲ್ಪ ಸಾದಾಸೀದವಾಗಿ ಮಾತಾಡಬೇಕಾಗತ್ತೆ. ಇನ್ನು ಈ ದಿನ ಅನಾವಶ್ಯಕವಾದಂಥ ಖರ್ಚಿಗೆ ಅವಕಾಶವನ್ನು ಕೊಡಬೇಡಿ. ಸಾಧ್ಯ ಆದಷ್ಟು ಅದನ್ನು ನಿಯಂತ್ರಣ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಜೊತೆಗೆ ಈ ದಿನ ಉದ್ವೇಗಪೂರಿತವಾಗಿರುವಂಥ ದಿನ ಇದು. ಇದ್ದಕ್ಕಿದ್ದಾಗೆ ಒಂದು ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕಾಗಿಯೇ ನಿಮ್ಮ ಆರೋಗ್ಯವನ್ನು ಕಡೆಗಣಿಸಬೇಡಿ. ಹಾಗೆ ಕುಟುಂಬ ಸದಸ್ಯರು ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕರಿಸ್ತಾರೆ. ಅದರಲ್ಲೂ ನಿಮ್ಮ ತಾಯಿ ವರ್ಗದವರ ಕಡೆಯಿಂದ ನಿಮಗೆ ಹೆಚ್ಚಿನ ಅನುಕೂಲತೆಗಳು ಸಿಕ್ಕತ್ತೆ ಈ ದಿನ. ಇನ್ನು ಈ ದಿನ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಏರಿಕೆ ಆಗುವಂಥದ್ದು. ಆದರೆ ಈ ಮಾತುಗಾರಿಕೆಯಿಂದ ಮಾತ್ರ ಈ ದಿನ ಅನರ್ಥಗಳು ಉಂಟಾಗುತ್ತೆ. ಮಾತಿನಿಂದ ಕೆಲವೊಂದು ವಿಪರೀತವಾದಂಥ ಸಮಸ್ಯೆಗಳೇ ಉದ್ಭವ ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಮಾತನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಇನ್ನು ಈ ದಿನ ಕೆಲವು ವಿರೋಧಿಗಳು ನಿಮ್ಮ ಒಂದು ಸಾಧನೆಯ ಮೇಲೆ, ನಿಮ್ಮ ಪ್ರಗತಿಯ ಮೇಲೆ ಅಥವಾ ನಿಮ್ಮ ಮೇಲೇ ಪ್ರಾಬಲ್ಯವನ್ನು ಸಾಧಿಸುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ದೀರ್ಘಾವಧಿಯ ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ಕೂಡ ಬಗೆಹರಿಯುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಮನೆಯಲ್ಲಿ ಶುಭ ಕಾರ್ಯಗಳ ಪ್ರಸ್ತಾಪ ಇರುವಂಥದ್ದು. ಹಾಗಾಗಿ ಈ ದಿನದ ವಿಶೇಷ ಸಂಚಿಕೆಯನ್ನು ನೋಡಿ ನಂತರ ತೀರ್ಮಾನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ವಿಧಿಯ ಮುಂದೆ ಎಂಥ ನಿಧಿ ಇಟ್ಟರೂ ಕೂಡ ಪ್ರಯೋಜನ ಇಲ್ಲ ಅನ್ನುವಂಥದ್ದು ಹಿರಿಯರ ಮಾತು. ಅಂಥ ಒಂದು ಸನ್ನಿವೇಶದಲ್ಲಿ ನೀವು ನಿಧಿಯನ್ನು ಕಳ್ಕೊಳ್ಬೇಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಎಂದಿಗಿಂತಲೂ ಆಸಕ್ತಿ ಜಾಸ್ತಿ, ಆತ್ಮವಿಶ್ವಾಸ ಜಾಸ್ತಿ, ಧೈರ್ಯ ಜಾಸ್ತಿ. ಅದಕ್ಕಾಗಿಯೇ ಈ ದಿನ ಧನಾತ್ಮಕವಾಗಿಯೇ ಎಲ್ಲೆಡೆ ಎಲ್ಲ ಕಾಲದಲ್ಲೂ ಕೂಡ ಆಲೋಚನೆ ಮಾಡುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಒಂದು ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಿದಾಗ ನಿಮ್ಮ ಒಂದು ಸ್ವೇಚ್ಛಾ ವೃತ್ತಿಯ ಆಚರಣೆ ಏನಿದೆ ಅಥವಾ ಅದರ ಬಗ್ಗೆ ಒಲವೇನಿದೆ ಅದನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನವನ್ನಷ್ಟೇ ಮುಂದುವರಿಸಿ ಫಲಾಫಲಗಳನ್ನು, ನಿಮ್ಮ ಅಧಿಕಾರವನ್ನು ವಿವೇಚನೆಯಿಂದ ಬಳಸುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ಕುಟುಂಬದ ಒಳಗೆ ಕಂಡುಬರುವಂಥ ಕೆಲವೊಂದು ವಿದ್ಯಮಾನಗಳಿರ್ಬೋದು, ಇದನ್ನು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕಾಗತ್ತೆ. ಬಹಳಷ್ಟು ವರ್ಷಗಳ ನಂತರದಲ್ಲಿ ನಿಮ್ಮ ಒಂದು ಪ್ರಯತ್ನಕ್ಕೆ ಒಳ್ಳೆಯ ಫಲ ಅನ್ನುವಂಥದ್ದು ಸಿಕ್ಕಿದ್ದೆ, ಅದನ್ನು ಸದುಪಯೋಗ ಮಾಡಿಸ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ವಿಶೇಷವಾಗಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳು ಜಾಸ್ತಿ ಇರುವಂಥ ಸಂದರ್ಭ, ಅನ್ನೆಸೆಸರಿ ಟೆನ್ಷನ್ ಆಗುವಂಥ ಸಂದರ್ಭ. ಅದಕ್ಕಾಗಿಯೇ ಈ ದಿನ ಕೆಲವು ವಿಚಾರಗಳಲ್ಲಿ, ಪ್ರಮುಖವಾದಂಥ ವಿಚಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಬೇರೆಯವರನ್ನು ಆಶ್ರಯಿಸುವಂಥದ್ದಾಗಲಿ, ಬೇರೆಯವರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದನ್ನಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿರೀಕ್ಷಿತ ಬದಲಾವಣೆಗಳು ಉಂಟಾಗುವಂಥದ್ದು ಇದೆ.
ಅಂದರೆ ನೀವು ಅಂದುಕೊಂಡಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ಸಮಯವನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ತಾಪತ್ರಯವನ್ನು ತರಬಹುದು. ಯಾಕೆಂದರೆ ತೀರ್ಮಾನಗಳು 100ಕ್ಕೆ 100ರಷ್ಟು ಇಷ್ಟ ಆಗಲ್ಲ. ಆದರೂ ಕೂಡ ಅನಿವಾರ್ಯವಾಗಿ ಅಂತಹ ಕೆಲಸಗಳನ್ನು ನಾವು ಬಿಡಲೇಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿರೀಕ್ಷಿತ ರೀತಿಯಲ್ಲಿ ಬದಲಾವಣೆಗಳು ಆಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷ ಪಡುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ನಷ್ಟವನ್ನು ತರುವಂಥ ಸಂದರ್ಭ ಇದೆ. ಆ ನಷ್ಟವನ್ನು ಲಾಭವನ್ನಾಗಿ ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಈ ದಿನ ಸ್ವಲ್ಪ ಪ್ರಯತ್ನ ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನ ನಿಮಗೆ ಸಾಮಾಜಿಕ ನ್ಯಾಯ ಸಿಕ್ಕತ್ತೆ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಹಾಗಾಗಿ ಈ ದಿನ ರೈತಾಪಿ ವರ್ಗದವರಿಗೆ ಎಲ್ಲೋ ಒಂದು ಕಡೆ ನಿಮ್ಮ ಭರವಸೆ ಗರಿಗೆದರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಹಠಮಾರಿತನ ಇರ್ಬೋದು, ಅಥವಾ ನಿಮ್ಮ ಬೆಳವಣಿಗೆಗೆ ಕುತ್ತು ತರುವಂತಹ ಇತರ ತೀರ್ಮಾನಗಳಿರ್ಬೋದು, ಇತರ ಸ್ವಭಾವಗಳಿರ್ಬೋದು. ಇನ್ನು ಈ ದಿನ ನಿಮ್ಮ ಒಂದು ವಿಚಾರಗಳಲ್ಲಿ ನಿಮ್ಮ ಸ್ವೇಚ್ಛೆಯ ವರ್ತನೆಗೆ ಕಡಿವಾಳ ಹಾಕ್ಕೊಳ್ಳುವಂಥದ್ದು ತುಂಬ ಉತ್ತಮ. ಎಲ್ಲೋ ಒಂದು ಕಡೆ ನಿಮಗೆ ತಿಳಿದೋ ತಿಳಿಯದೆಯೋ ಮಾಡುವಂಥ ಕೆಲವೊಂದು ಕೆಲಸಗಳಿಂದ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಅಂಥ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗೃತೆಯಿಂದ ಇರಬೇಕಾಗುತ್ತೆ. ಇನ್ನು ಈ ದಿನ ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಪ್ರಸ್ತಾವ ಕೂಡ ಆಗುವಂಥದ್ದು ಇದೆ. ಇನ್ನು ಈ ದಿನ ನೀವು ಯಾವುದಾದ್ರೂ ಒಂದು ದೇವಾಲಯ ದರ್ಶನ ಮಾಡುವಂಥದ್ದು, ಒಂದು ಕ್ಷೇತ್ರ ದರ್ಶನ ಮಾಡುವಂಥದ್ದನ್ನು ಮಾಡಿ. ಏಕೆಂದರೆ ಸಮಯವನ್ನು ಯಾವ ರೀತಿ ವಿನಿಯೋಗ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ ಈ ನಿಮ್ಮ ದರ್ಶನದ ವಿಚಾರಗಳಿಂದ ಗೊತ್ತಾಗುತ್ತೆ. ಹಾಗೆ ಈ ದಿನ ಕೆಲಸದ ಒತ್ತಡದಿಂದ ಸ್ವಲ್ಪ ಮೈಕೈ ನೋವು ಬರುವಂಥ ಸಾಧ್ಯತೆ ಇದೆ. ಆದರೆ ಅದನ್ನು ಬಹಳ ಬೇಗ ನೀವು ಉಪಶಮನ ಮಾಡಿಕೊಳ್ಳುವಷ್ಟು ಸಾಮರ್ಥ್ಯ ಕೂಡ ಇದೆ. ಒಟ್ಟಾರೆ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರಬಹುದು. ಸ್ವಲ್ಪ ಕೆಲಸದಲ್ಲಿ ಚುರುಕುತನ ಅನ್ನುವಂಥದ್ದನ್ನು ಕಡಿಮೆ ಮಾಡ್ಬೋದು. ಆದರೂ ಕೂಡ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರನ್ನ ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.